ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಭಕ್ತಿ ಇಲ್ಲದ ಬಡವ ನಾನಯ್ಯ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ. ಇವರೆಲ್ಲರೂ ನೀಡಿದ ಭಿಕ್ಷೆಯಿಂದ ಎಲ್ಲ ಭಿಕ್ಷಾಪಾತ್ರೆ ತುಂಬಿತು ನೋಡ ಕೂಡಲ ಸಂಗಮ ದೇವ ಎಂಬಂತೆ ಕಳೆದ ಕ್ಲಾಸಲ್ಲಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಅನುಭೋಗ್ಯ ವರ್ತನೆ ಸಿದ್ಧಾಂತವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಅನುಭೋಗ್ಯ ವರ್ತನೆ ಸಿದ್ಧಾಂತವನ್ನು 2 ವಿಧಾನಗಳಲ್ಲಿ ಅಧ್ಯಯನ ಮಾಡ್ತೀವಿ. ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಅಂತ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಅಲ್ಲಿ ತುಷ್ಟಿಗುಣವನ್ನು ಶ್ರೇಣಿಗಳಲ್ಲಿ ಅಳತೆ ಮಾಡ್ತೀವಿ. ಅಂದರೆ ಅಲ್ಲಿ ಔದಾಸೀನ ವಕ್ರರೇಖೆ ಬರುತ್ತೆ, ಜೊತೆಗೆ ಬಜೆಟ್ ರೇಖೆ ಬರುತ್ತೆ. ನಿಮಗೆ ಔದಾಸೀನ ವಕ್ರರೇಖೆ ಅಂದರೆ ಏನಂತ ಗೊತ್ತಾಗಿದೆ, ಬಜೆಟ್ ರೇಖೆ ಅಂದರೆ ಏನಂತ ಗೊತ್ತಾಗಿದೆ, ಬಜೆಟ್ ಗಣ ಅಂದರೆ ಏನಂತನೂ ಕೂಡ ಗೊತ್ತಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಅತ್ಯಂತ ಮುಖ್ಯವಾಗಿರುವಂಥ ವಿಷಯ ವಸ್ತು ಯಾವುದಂದರೆ ಅನುಭೋಗಿಯ ಆದರ್ಶ ಆಯ್ಕೆ ಅಂತ. ಈ ಅನುಭೋಗಿಯ ಆದರ್ಶ ಆಯ್ಕೆಯ ಬಗ್ಗೆ ನಿಮಗೆ 6 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಹೆಂಗೆ ಪ್ರಶ್ನೆ ಕೇಳ್ತಾರೆ ಅಂದರೆ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ. ಅಂದರೆ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್, ಇದ್ರ ಬಗ್ಗೆ ಏನು ಮಾಡ್ತಾನೆ ಅಂದರೆ 6 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗಾದರೆ ಏನು ಅನುಭೋಗಿಯ ಆದರ್ಶ ಆಯ್ಕೆ ಅಂತಂದರೆ, ಅನುಭೋಗಿ ತನ್ನ ಮಿತವಾದ ಆದಾಯದ ಮೂಲಕ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಹೊಂದಲು ಯಾವ ರೀತಿಯಾಗಿ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ತಾನೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಅನುಭೋಗಿಯ ಆದರ್ಶ ಆಯ್ಕೆ. ಅಂದರೆ ತನ್ನ ಆದಾಯದ ಮಿತಿಯೊಳಗೆ ತನ್ನ ಬಯಕೆಗಳನ್ನು ಅವನು ಯಾವ ರೀತಿಯಾಗಿ ಈಡೇರಿಸ್ಕೊಳ್ತಾನೆ ಅನ್ನೋದನ್ನು ನಾವು ಯಾವುದರ ಮೂಲಕ ಅಧ್ಯಯನ ಮಾಡ್ತೀವಿ ಅಂದರೆ ಅನುಭೋಗಿಯ ಆದರ್ಶ ಆಯ್ಕೆಯ ಮೂಲಕ ಅಧ್ಯಯನ ಮಾಡ್ತೀವಿ. ಇಲ್ಲಿ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಾವು ತಿಳ್ಕೊಳ್ಬೇಕಾದ್ರೆ 2 ಪರಿಕಲ್ಪನೆಗಳನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಏನು 2 ಪರಿಕಲ್ಪನೆ ಅಂದರೆ ಔದಾಸೀನ ವಕ್ರರೇಖೆ ಮತ್ತು ಬಜೆಟ್ ರೇಖೆ. ಔದಾಸೀನ ವಕ್ರರೇಖೆ ಮತ್ತು ಬಜೆಟ್ ರೇಖೆ. ಏನು ಔದಾಸೀನ ವಕ್ರರೇಖೆ ಅಂದರೆ ಗೊತ್ತಿದೆ ನಿಮಗೆ. ಅನುಭೋಗಿ ಔದಾಸೀನ್ಯದಿಂದಿರುವ 2 ಸರಕುಗಳ ವಿವಿಧ ಸಂಯೋಜನೆಗಳ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ರೇಖೆಯನ್ನೇ ಔದಾಸೀನ ರೇಖೆ ಅಂತ ಕರೀತಾರೆ. ನಂತರದಲ್ಲಿ ಬರುವಂಥದ್ದು ಬಜೆಟ್ ರೇಖೆ. ಬಜೆಟ್ ರೇಖೆ ಬಗ್ಗೆಯೂ ಕೂಡ ಗೊತ್ತಾಗಿದೆ. ಅಂದರೆ ಅನುಭೋಗಿಯ ಆದಾಯಕ್ಕೆ ಸಮನಾದ 2 ಸರಕುಗಳ ವಿವಿಧ ಸಂಯೋಜನೆಗಳ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ರೇಖೆಯನ್ನೇ ಬಜೆಟ್ ರೇಖೆ ಅಂತ ಕರಿತೀವಿ. ಈ ಬಜೆಟ್ ರೇಖೆ ಮತ್ತು ಔದಾಸೀನ ವಕ್ರರೇಖೆಯ ಮೂಲಕ ನಾವೇನು ಮಾಡ್ಬೋದು, ಅನುಭೋಗಿಯ ಆದರ್ಶ ಆಯ್ಕೆಯನ್ನು ಅಧ್ಯಯನ ಮಾಡ್ಬೋದು. ನಂತರದಲ್ಲಿ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಾವು ಅಧ್ಯಯನ ಮಾಡಬೇಕು ಅಥವಾ ವಿವರಣೆ ಮಾಡಬೇಕು ಅಂತಂದರೆ ಕೆಲವೊಂದು ಕಲ್ಪನೆಗಳನ್ನು ಮಾಡ್ಕೊಂಡಿದ್ದೀವಿ. ಏನು ಕಲ್ಪನೆಗಳು ಅಂತಂದರೆ, ಅನುಭೋಗಿಗೆ ಆದಾಯವನ್ನು ನೀಡಲಾಗಿರುತ್ತೆ, ಅನುಭೋಗಿ ವಿಚಾರವಂತನಾಗಿರುತ್ತಾನೆ, ಅವನಿಗೆ ಯಾವುದನ್ನು ಕೊಂಡ್ಕೊಂಡ್ರೆ ನನಗೆ ಹೆಚ್ಚು ತೃಪ್ತಿ ಕೊಡುತ್ತೆ ಎನ್ನುವಂಥ ಒಂದು ಮನೋಭಾವನೆ ಯಾರಿಗಿರುತ್ತೆ, ಅನುಭೋಗಿಗಿರುತ್ತೆ. ಹೀಗಾಗಿ ಅನುಭೋಗಿ ವಿಚಾರವಂತನಾಗಿರ್ತಾನೆ. ಜೊತೆಗೆ ಬೆಲೆಗಳು ಏನಾಗಿರುತ್ತೆ ಅಂದರೆ ಸ್ಥಿರವಾಗಿರುತ್ತೆ, ಬೆಲೆಗಳಲ್ಲಿ ಏನಾಗೋದಿಲ್ಲ, ವ್ಯತ್ಯಾಸ ಆಗೋದಿಲ್ಲ. ನಂತರದಲ್ಲಿ ಅನುಭೋಗಿಗೆ ಔದಾಸೀನ ನಕ್ಷೆಯ ಅರಿವಿರುತ್ತೆ. ಔದಾಸೀನ ನಕ್ಷೆ ಅಂದರೆ ಗೊತ್ತಿದೆ, ಔದಾಸೀನ ವಕ್ರರೇಖೆಗಳ ಕುಟುಂಬವನ್ನೇ ಔದಾಸೀನ ನಕ್ಷೆ ಅಂತ ಕರೀತಾರೆ. ಜೊತೆಗೆ ಸರಕುಗಳು ಏಕರೂಪವಾಗಿರುತ್ತೆ. ಸರಕುಗಳನ್ನು ವಿಭಜನೆ ಮಾಡ್ಬೋದು, ಆದರೆ ಸರಕುಗಳೇನಾಗಿರುತ್ತೆ ಅಂದರೆ ಏಕರೂಪವಾಗಿರುತ್ತೆ. ಈ ಒಂದು ಕಲ್ಪನೆಯ ಆಧಾರದ ಮೇಲೆ ನಾವು ಅನುಭೋಗಿಯ ಆದರ್ಶ ಆಯ್ಕೆಯನ್ನು ಏನು ಮಾಡ್ಬೋದು ಅಂದರೆ ವಿವರಿಸ್ಬೋದು. ಹಾಗಾದರೆ ವಿದ್ಯಾರ್ಥಿಗಳೇ, ಇದು 6 ಅಂಕದ ಪ್ರಶ್ನೆ ಆಗಿರೋದ್ರಿಂದ ನಾವು ಪೀಠಿಕೆಯನ್ನು ಬರೀಬೇಕಾಗುತ್ತೆ. ಪೀಠಿಕೆ ಭಾಗದಲ್ಲಿ ಏನು ಬರೀಬೇಕು ಅಂತಂದರೆ, ಅನುಭೋಗಿಯ ಆದರ್ಶ ಆಯ್ಕೆಯನ್ನು ಔದಾಸೀನ ವಕ್ರರೇಖೆ ಮತ್ತು ಬಜೆಟ್ ರೇಖೆಯ ಮೂಲಕ ವಿವರಿಸಬಹುದು. ಔದಾಸೀನ ವಕ್ರರೇಖೆಯು ಅನುಭೋಗಿಯ ಆಯ್ಕೆ ಮತ್ತು ಒಲವನ್ನು ಪ್ರತಿನಿಧಿಸಿದರೆ, ಬಜೆಟ್ ರೇಖೆಯು ಅನುಭೋಗಿಯ ಆದಾಯವನ್ನು ಪ್ರತಿನಿಧಿಸುತ್ತದೆ. ಅನುಭೋಗಿಯು ಕೊಂಡುಕೊಳ್ಳಲು ಇಚ್ಛಿಸಿದಾಗ ಮಾತ್ರ, ಅವನಿಗೆ ಕೊಂಡುಕೊಳ್ಳುವ ಸಾಮರ್ಥ್ಯ ಇದ್ದಾಗ ಮಾತ್ರ ಆಯ್ಕೆ ಮತ್ತು ಒಲವನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಬಜೆಟ್ ರೇಖೆಯನ್ನು ಯಾವ ಬಿಂದುವಿನಲ್ಲಿ ಔದಾಸೀನ ವಕ್ರರೇಖೆಯನ್ನು ಬಜೆಟ್ ರೇಖೆ ಸ್ಪರ್ಶಿಸುತ್ತದೆಯೋ ಅದು ಅನುಭೋಗಿಯ ಆದರ್ಶ ಬಿಂದು ಆಗಿರುತ್ತದೆ. ಈ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ಕೆಳಗಿನ ಕಲ್ಪನೆಗಳ ಮೂಲಕ ಅಧ್ಯಯನ ಮಾಡಬಹುದು. ಏನು ಕಲ್ಪನೆಗಳು ಅಂತಂದರೆ, ಅನುಭೋಗಿಯ ಆದಾಯವನ್ನು ನೀಡಲಾಗಿರುತ್ತೆ, ಅನುಭೋಗಿ ವಿಚಾರವಂತನಾಗಿರುತ್ತಾನೆ, ಬೆಲೆಗಳು ಸ್ಥಿರವಾಗಿರುತ್ತವೆ, ಅನುಭೋಗಿ ಔದಾಸೀನ ನಕ್ಷೆಯ ಅರಿವಿರುತ್ತೆ, ಜೊತೆಗೆ ಸರಕುಗಳು ಏಕರೂಪವಾಗಿರುತ್ತವೆ ಅಂತ ಏನು ಮಾಡಬೇಕು, ಕಲ್ಪನೆಗಳನ್ನು ಬರಿಬೇಕು. ಕಲ್ಪನೆಗಳನ್ನು ಬರೆದಾದ ಮೇಲೆ ಈ ರೇಖಾಚಿತ್ರ ಹಾಕಬೇಕು. ಏನು ರೇಖಾಚಿತ್ರ ನೋಡ್ರಿ. ಹಾಗಾದರೆ ಇಲ್ಲೇ ಮಾವಿನ ಹಣ್ಣುಗಳನ್ನು ಅಳತೆ ಮಾಡಲಾಗಿದೆ. y ಅಕ್ಷದಲ್ಲಿ ಮಾವಿನ ಹಣ್ಣುಗಳಿದ್ದಾವೆ, x ಅಕ್ಷದಲ್ಲಿ ಬಾಳೆಹಣ್ಣುಗಳಿದ್ದಾವೆ. ಇಲ್ಲಿ ಪಿ ಕ್ಯೂ ಏನಿದೆ ಅಂದರೆ ಬಜೆಟ್ ರೇಖೆ. ಪಿ ಕ್ಯೂ ಏನಿದೆ, ಬಜೆಟ್ ರೇಖೆ. ಇಲ್ಲಿ ಏನಂದರೆ ಔದಾಸೀನ ವಕ್ರರೇಖೆಗಳು. ಇಲ್ಲಿ IC1 ಔದಾಸೀನ ವಕ್ರರೇಖೆ ಇದೆ, IC2 ಔದಾಸೀನ ವಕ್ರರೇಖೆ ಇದೆ, IC3 ಔದಾಸೀನ ವಕ್ರರೇಖೆ ಇದೆ, IC4 ಔದಾಸೀನ ವಕ್ರರೇಖೆ ಇದೆ. ಇದೇನೆಂದರೆ ಔದಾಸೀನ ನಕ್ಷೆ ಇದೆ. ಹಾಗಾದರೆ
ಇಲ್ಲಿ ಏನು ಮಾಡಿದ್ದಾನೆ, ವಾಯ್ ಅಕ್ಷದಲ್ಲಿ ಮಾವಿನ ಹಣ್ಣುಗಳಿದ್ದಾವೆ, ಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣುಗಳಿದ್ದಾವೆ, ಪಿ ಕ್ಯೂ ಏನಿದು ಬಜೆಟ್ ರೇಖೆ. ಇಲ್ಲಿ ಬಿಂದುಗಳು ಕೂಡ ಇದೆ ನೋಡಿರಿ, ಎ ಬಿಂದು ಇದೆ, ಬಿ ಬಿಂದು ಇದೆ, ಸಿ ಬಿಂದು ಇದೆ, ಡಿ ಬಿಂದು ಇದೆ, ಇ ಬಿಂದು ಇದೆ. ಹೌದಾ? ಹಾಗಾದರೆ ಏನು ಈ ರೇಖಾಚಿತ್ರದ ಪರಿಕಲ್ಪನೆ ಏನು ಅಂತಂದರೆ ನಿಮ್ಗೆ ಗೊತ್ತಿದೆ, ಇವುಗಳನ್ನು ಏನಂತ ಕರೀತಾರೆ, ಔದಾಸೀನ ವಕ್ರ ರೇಖೆ ಅಂತ ಕರೀತಾರೆ, ಇದನ್ನು ಬಜೆಟ್ ರೇಖೆ ಅಂತ ಕರೀತಾರೆ. ಹಾಗಾದರೆ ನಾನು ಆಯ್ಕೆ ಮಾಡ್ಕೊಳ್ಳೋಕೆ ಕೊಟ್ಟರೆ, ನಿಮಗೆ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡ್ಕೊಳ್ಳೋಕೆ ಕೊಟ್ಟರೆ ನೀವು ಯಾವ ಔದಾಸೀನ ವಕ್ರರೇಖೆಯನ್ನು ಆಯ್ಕೆ ಮಾಡ್ಕೊಳ್ತೀರಾ ಅಂದರೆ IC4 ಆಯ್ಕೆ ಮಾಡ್ಕೊಳ್ತೀರಾ. ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಾ ಅಂದರೆ IC4 ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆ IC4 ಆಯ್ಕೆ ಮಾಡ್ಕೊಳ್ತೀರಾ ಅಂದರೆ IC1 IC2 IC3ಗಿಂತ IC4 ಏನು ಮಾಡುತ್ತೆ, ಹೆಚ್ಚು ನನಗೆ ತುಷ್ಟಿಗುಣ ಕೊಡುತ್ತೆ. ಹೀಗಾಗಿ ನೀವೇನು ಮಾಡ್ತೀರಾ ಅಂದರೆ IC4ನ್ನು ಆಯ್ಕೆ ಮಾಡ್ಕೋತೀರ. ಅದರ ಯಾವ ಬಿಂದುವನ್ನು ಆಯ್ಕೆ ಮಾಡ್ಕೋತೀರ ಅಂದರೆ ಡಿ ಬಿಂದು ಆಯ್ಕೆ ಮಾಡ್ಕೋತೀರ. ಯಾಕಂದರೆ ಡಿ ಬಿಂದು ಈ ಎಲ್ಲ ಬಿಂದುಗಳಿಗಿಂತ ಏನು ಮಾಡುತ್ತೆ, ಇದು ಹೆಚ್ಚು ತುಷ್ಟಿಗುಣವನ್ನು ಕೊಡುತ್ತೆ. ಹಾಗಾದರೆ ಈ ಡಿ ಬಿಂದು ಆದರ್ಶ ಬಿಂದು ಆಗಲಿಕ್ಕೆ ಏನಾಗೋದಿಲ್ಲ, ಅದು ಸಾಧ್ಯ ಆಗೋದಿಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ನೆಕ್ಸ್ಟ್ ನಾನು ಹೇಳ್ತೀನಿ ನಿಮಗೆ ಏನು ಅಂತಂದರೆ. ಫಸ್ಟ್ ಏನು ಮಾಡೋಣ, ರೇಖಾಚಿತ್ರ ನಿಮಗೆ ಏನಾಯಿತು ಇವಾಗ ಗೊತ್ತಾಯಿತು. ಈ ರೇಖಾಚಿತ್ರದಲ್ಲಿ ಫಸ್ಟ್ ನೋಡ್ರಿ, ಇಲ್ಲಿ ಒಂದು ಬಿ ಬಿಂದು ಇದೆ. ಹಾಗಾದರೆ ಬಿ ಬಿಂದು ಆದರ್ಶ ಬಿಂದು ಹೌದಾ, ಬಿ ಬಿಂದು ಆದರ್ಶ ಬಿಂದು ಹೌದಾ ಅಂತ ಕೇಳಿ. ಹಾಗಾದರೆ ಬಿ ಬಿಂದು ಆದರ್ಶ ಬಿಂದು ಆಗಲಿಕ್ಕೆ ಏನಾಗೋದಿಲ್ಲ, ಅದು ಸಾಧ್ಯ ಇಲ್ಲ. ಆದ್ದರಿಂದ ಬಿ ಬಿಂದು ಆದರ್ಶ ಬಿಂದು ಅಲ್ಲ. ಯಾಕಂತಂದರೆ ಬಿ ಬಿಂದುಗಿಂತ ಎ ಬಿಂದು ಏನು ಮಾಡುತ್ತೆ, ಹೆಚ್ಚು ತುಷ್ಟಿಗುಣ ಕೊಡುತ್ತೆ. ಹೀಗಾಗಿ ನಾನೇನು ಮಾಡ್ಬೋದು, ಬಿ ಬಿಂದುಗಿಂತ ಎ ಬಿಂದುವನ್ನು ಏನು ಮಾಡ್ಬೋದು, ಆಯ್ಕೆ ಮಾಡ್ಕೊಳ್ಬೋದು. ಯಾಕೆ ಆಯ್ಕೆ ಮಾಡ್ಕೊಳ್ಬೋದು ಅಂದರೆ ಇಲ್ಲಿದೆ ನೋಡಿ, ಬಜೆಟ್ ಇದೆ. ಎ ಬಿಂದು ಏನಿದೆ ಅಂದರೆ ಬಜೆಟ್ ರೇಖೆಯ ಮೇಲಿದೆ. ಎ ಬಿಂದು ಏನಾಗಿದೆ, ಬಜೆಟ್ ರೇಖೆಯ ಮೇಲಿದೆ. ಹೀಗಾಗಿ ಬಿ ಬಿಂದುಗಿಂತ ಎ ಬಿಂದು ಏನು ಮಾಡುತ್ತೆ ಅಂದರೆ ಹೆಚ್ಚು ನನಗೆ ತುಷ್ಟಿಗುಣವನ್ನು ಕೊಡುತ್ತೆ. ಹೀಗಾಗಿ ನಾವು ಬಿ ಬಿಂದುಗಿಂತ ಎ ಬಿಂದುವನ್ನು ಏನು ಮಾಡ್ಬೋದು, ನಾನು ಆಯ್ಕೆ ಮಾಡ್ಕೊಳ್ಬೋದು. ಆದರೆ ಬಿ ಬಿಂದು ಆದರ್ಶ ಬಿಂದು ಹೌದಾ, ಇಲ್ಲ. ಬಿ ಬಿಂದು ಆದರ್ಶ ಬಿಂದು ಅಲ್ಲ, ಬಿ ಬಿಂದು ಆದರ್ಶವೇ ಇಲ್ಲ. ಯಾಕಲ್ಲ ಅಂತಂದರೆ ಬಿ ಬಿಂದು ಎ ಬಿಂದುಗಿಂತ ಕಡಿಮೆ ತುಷ್ಟಿಗುಣ ಕೊಡುತ್ತದೆ. ಹೀಗಾಗಿ ಅನುಭೋಗಿಯು ಎ ಬಿಂದುವನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಬಿ ಬಿಂದು ಆದರ್ಶ ಬಿಂದು ಅಲ್ಲ. ನಂತರದಲ್ಲಿ ಸಿ ಬಿಂದು ಆದರ್ಶವೇ, ಸಿ ಬಿಂದು ಆದರ್ಶವೇ ಇಲ್ಲ. ಯಾಕಿಲ್ಲ ಅಂತಂದರೆ ಈ ಸಿ ಬಿಂದು ಏನಿದೆ IC1 ರೇಖೆಯ ಮೇಲೆ ಇದೆ. ಸಿ ಬಿಂದು IC1 ರೇಖೆಯ ಮೇಲಿದೆ. ಬಿ ಬಿಂದು ಎಷ್ಟು ತುಷ್ಟಿಗುಣ ಕೊಡುತ್ತೆ ಅಷ್ಟೇ ಏನು ಮಾಡುತ್ತೆ, ಸಿ ಬಿಂದು ಕೊಡುತ್ತೆ. ಆದರೆ ಸಿ ಬಿಂದುಗಿಂತ ಎ ಬಿಂದು ಏನು ಮಾಡುತ್ತೆ, ಹೆಚ್ಚು ತುಷ್ಟಿಗುಣ ಕೊಡುತ್ತೆ. ಎ ಬಿಂದು ಉತ್ತಮವಾಗಿರ್ತಕ್ಕಂಥ ತುಷ್ಟಿಗುಣ ಕೊಡುತ್ತೆ. ಹೀಗಾಗಿ ಸಿ ಬಿಂದು ಆದರ್ಶ ಬಿಂದು ಅಲ್ಲ, ಎ ಬಿಂದು ಏನು ಅಂದರೆ ಆದರ್ಶ ಬಿಂದು. ನಂತರದಲ್ಲಿ ಡಿ ಬಿಂದು ಆದರ್ಶವೇ, ಡಿ ಬಿಂದು ಆದರ್ಶವೇ ಇಲ್ಲ. ಯಾಕಿಲ್ಲ ಅಂದರೆ ಈ ಡಿ ಬಿಂದು ಅನುಭೋಗಿಯ ಬಜೆಟನ್ನು ಮೀರಿದೆ, ಅನುಭೋಗಿಯ ಬಜೆಟನ್ನು ಮೀರಿದೆ. ಯಾಕೆಂದರೆ ಇಲ್ಲಿ ತೊಗೊಳಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವನು ಇರುವಂಥದ್ದು ಬಜೆಟ್ ಇದೆ, ಇದ್ರ ಕೆಳಗೆ ತೊಗೋಬೋದು, ಬಿ ಬಿಂದು ತೊಗೋಬೋದು, ಬಿ ಬಿಂದು ತೊಗೋಬೋದು, ಸಿ ಬಿಂದು ತೊಗೋಬೋದು. ಆದರೆ ಬಿ ಬಿಂದುಗಿಂತ ಎ ಬಿಂದು ಅವಕಾಶ ಇದೆ, ತೊಗೋಬೋದು. ಅವನ ಬಜೆಟಿಗೆ ಏನಾಗುತ್ತೆ, ಅದು ಅನುಕೂಲ ಆಗುತ್ತೆ. ಆದರೆ ಡಿ ಬಿಂದು ಅವನಿಗೆ ತಲುಪಲಿಕ್ಕೆ ಏನಾಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವನು ಬಜೆಟನ್ನು ಮೀರಿ ಇದೆ, ಆ ಬಜೆಟ್ ರೇಖೆ ಮೇಲಿದೆ. ಬಜೆಟ್ ರೇಖೆ ಮೇಲಿರುವಂಥದ್ದನ್ನು ಅನುಭೋಗಿ ಕೊಂಡ್ಕೊಳ್ಳಿಕ್ಕೆ ಏನಾಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಹೀಗಾಗಿ ಡಿ ಬಿಂದು ಆದರ್ಶ ಬಿಂದು ಅಲ್ಲ. ಯಾಕಂತಂದರೆ ಅದು ಅನುಭೋಗಿಯ ಆದಾಯವನ್ನು ಮೀರಿದ ಬಿಂದು, ಅಲ್ಲಿ ತಲುಪಲಿಕ್ಕೆ ಏನಾಗೋದಿಲ್ಲ, ಅವನಿಗೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಡಿ ಬಿಂದು ಏನಾಗೋದಿಲ್ಲ, ಅದು ಆದರ್ಶ ಬಿಂದು ಅಲ್ಲ ಅಂತ. ನಂತರದಲ್ಲಿ ಎ ಬಿಂದು ಆದರ್ಶವೇ, ಎ ಬಿಂದು ಆದರ್ಶವೇ ಹೌದು. ಯಾಕೆ ಹೌದು ಅಂತಂದರೆ ಇಲ್ಲಿ ಔದಾಸೀನ ವಕ್ರರೇಖೆಯನ್ನು ಬಜೆಟ್ ರೇಖೆ ಏನು ಮಾಡಿದೆ, ಸ್ಪರ್ಶ ಮಾಡಿದೆ ನೋಡ್ರಿ. ಔದಾಸೀನ ವಕ್ರರೇಖೆಯನ್ನು ಬಜೆಟ್ ರೇಖೆ ಏನು ಮಾಡಿದೆ ಅಂದರೆ ಸ್ಪರ್ಶ ಮಾಡಿದೆ. ಹೀಗಾಗಿ ಎ ಬಿಂದು ಏನದು ಆದರ್ಶ ಬಿಂದು. ಇದನ್ನೇನು ಮಾಡ್ಬೋದು, ಅವನು ಕೊಂಡ್ಕೊಳ್ಬೋದು. ಯಾಕೆ ಅವನು ಎ ಬಿಂದುವನ್ನು ಆಯ್ಕೆ ಮಾಡ್ಕೊಳ್ಬೋದು ಅಂತಂದರೆ, ಒಲವು ತೋರಿಸ್ಬೋದು ಅಂತಂದರೆ ಈ ಔದಾಸೀನ ವಕ್ರರೇಖೆಯನ್ನು ಬಜೆಟ್ ರೇಖೆ ಏನು ಮಾಡಿದೆ ಅಂದರೆ ಸ್ಪರ್ಶ ಮಾಡಿದೆ. ಹೀಗಾಗಿ ಅವನು ಎ ಬಿಂದುವನ್ನು ಏನು ಮಾಡ್ಬೋದು, ಆಯ್ಕೆ ಮಾಡ್ಕೊಳ್ಬೋದು. ಆದ್ದರಿಂದ ಎ ಬಿಂದು ಏನು ಅಂತಂದರೆ ಆದರ್ಶ ಬಿಂದು. ಯಾಕಂದರೆ ಈ ಬಿಂದು ಅವನ ಆದಾಯಕ್ಕೂ ಕೂಡ ಏನಾಗಿದೆ, ಸಮನಾಗಿದೆ. ಜೊತೆಗೆ ಅವನು ಒಲವಿಗೂ ಕೂಡ ಏನಾಗಿದೆ ಅಂತಂದರೆ ಸಮನಾಗಿದೆ. ಹೀಗಾಗಿ ಎ ಬಿಂದು ಏನು ಅಂತಂದರೆ ಆದರ್ಶ ಬಿಂದು ಆಗಿರುವಂಥದ್ದು. ಜೊತೆಗೆ ಔದಾಸೀನ ವಕ್ರರೇಖೆ ಇಳಿಜಾರಿಗೆ ಬಜೆಟ್ ರೇಖೆ ಇಳಿಜಾರಿಗೆ ಎರಡೂ ಅನುಪಾತಗಳು ಏನಾಗಿದ್ದಾವೆ, ಇಲ್ಲಿ ಸಮನಾಗಿದ್ದಾವೆ. ಇಲ್ಲಿ ಇಳಿಜಾರು ಯಾವಾಗ ಕಂಡು ಬರುತ್ತೆ ಅಂದರೆ ಒಂದು ವಸ್ತುವನ್ನು ನಾನು ಹೆಚ್ಚಿಗೆ ಪಡ್ಕೋಬೇಕಾದ್ರೆ ಮತ್ತೊಂದು ವಸ್ತುವನ್ನು ಏನು ಮಾಡಬೇಕಾಗುತ್ತೆ, ತ್ಯಾಗ ಮಾಡಬೇಕಾಗುತ್ತೆ. ಈ ಬಜೆಟ್ ರೇಖೆ ಇಳಿಜಾರು ಕೂಡ ಯಾವಾಗ ಕಂಡು ಬರುತ್ತೆ ಅಂದರೆ ಒಂದು ವಸ್ತುವನ್ನು ನಾನು ಹೆಚ್ಚಿಗೆ ಕೊಂಡ್ಕೊಳ್ಬೇಕಾದ್ರೆ ಮತ್ತೊಂದು ವಸ್ತುವನ್ನು ಏನು ಮಾಡಬೇಕಾಗುತ್ತೆ, ತ್ಯಾಗ ಮಾಡಬೇಕಾಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಯಾವ ಬಿಂದುವಿನಲ್ಲಿ ಔದಾಸೀನ ವಕ್ರರೇಖೆಯನ್ನು ಬಜೆಟ್ ರೇಖೆ ಸ್ಪರ್ಶಿಸುತ್ತದೆಯೋ ಅಂತಹ ಬಿಂದುವನ್ನೇ ಅನುಭೋಗಿಯ ಆದರ್ಶ ಬಿಂದು ಅಂತ ಕರಿತೀವಿ.
ಅಂದರೆ ಯಾವ ಬಿಂದುವಿನಲ್ಲಿ ಔದಾಸೀನ ವಕ್ರರೇಖೆಯನ್ನು ಬಜೆಟ್ ರೇಖೆ ಸ್ಪರ್ಶಿಸುತ್ತದೆಯೋ ಅಂತಹ ಬಿಂದುವನ್ನೇ ನಾವು ಅನುಭೋಗ್ಯ ಆದರ್ಶ ಬಿಂದು ಅಂತ ಕರಿತೀವಿ. ಏನು ಅಂತಂದರೆ, ನೀವು ಪ್ರಾರಂಭದಲ್ಲಿ ಈ ಪ್ರಶ್ನೆಗೆ ಉತ್ತರ ಯಾವ ರೀತಿಯಾಗಿ ಬರೀಬೇಕು ಅಂತಂದರೆ, ಫಸ್ಟ್ ಏನು ಮಾಡಿರಿ ಅಂದರೆ ಪೀಠಿಕೆ ಬರೀರಿ. ಫಸ್ಟ್ ಏನು ಮಾಡಬೇಕು, ಪೀಠಿಕೆ. ಏನಂತ ಬರೀತಾರೆ ಪೀಠಿಕೆ ಅಂದರೆ, ಅನುಭೋಗ್ಯ ಆದರ್ಶ ಆಯ್ಕೆಯನ್ನು ಔದಾಸೀನ ವಕ್ರರೇಖೆ ಮತ್ತು ಬಜೆಟ್ ರೇಖೆಯ ಮೂಲಕ ವಿವರಿಸಬಹುದು. ಔದಾಸೀನ ವಕ್ರರೇಖೆಯು ಅನುಭೋಗ್ಯ ಆಯ್ಕೆ ಮತ್ತು ಒಲವನ್ನು ವ್ಯಕ್ತಪಡಿಸುತ್ತದೆ. ಬಜೆಟ್ ರೇಖೆಯು ಅನುಭೋಗ್ಯ ಆದಾಯವನ್ನು ವ್ಯಕ್ತಪಡಿಸುತ್ತದೆ. ಅನುಭೋಗಿಯೇ ಕೊಂಡುಕೊಳ್ಳುವ ಸಾಮರ್ಥ್ಯ ಇದ್ದಾಗ ಮಾತ್ರ ಆಯ್ಕೆ ಅಥವಾ ಒಲವನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಔದಾಸೀನ ವಕ್ರರೇಖೆಯನ್ನು ಬಜೆಟ್ ರೇಖೆ ಸ್ಪರ್ಶಿಸಿದಾಗ ಅನುಭೋಗಿಯ ಆದರ್ಶ ಬಿಂದು ದೊರೆಯುತ್ತದೆ. ಇದನ್ನು ಕೆಳಗಿನ ಕಲ್ಪನೆಗಳ ಮೂಲಕ ಅಧ್ಯಯನ ಮಾಡಬಹುದು. ಏನು ಕಲ್ಪನೆಗಳು ಅಂತಂದರೆ, ಅನುಭೋಗಿಯ ಆದಾಯವನ್ನು ನೀಡಲಾಗಿರುತ್ತದೆ, ಅನುಭೋಗಿ ವಿಚಾರವಂತನಾಗಿರುತ್ತಾನೆ, ಬೆಲೆಗಳು ಸ್ಥಿರವಾಗಿರುತ್ತವೆ, ಅನುಭೋಗಿಗೆ ಔದಾಸೀನ ನಕ್ಷೆಯ ಅರಿವಿರುತ್ತೆ, ಸರಕುಗಳು ಏಕರೂಪವಾಗಿರುತ್ತವೆ. ಈ ಅನುಭೋಗ್ಯ ಆದರ್ಶ ಆಯ್ಕೆಯನ್ನು ಕೆಳಗಿನ ರೇಖಾಚಿತ್ರದ ಮೂಲಕ ತಿಳಿದುಕೊಳ್ಳೋಣ. ಈ ರೇಖಾಚಿತ್ರ ಹಾಕಬೇಕು. ನೀವು ರೇಖಾಚಿತ್ರ ಹಾಕಿ ನಂತರದಲ್ಲಿ ಏನು ಮಾಡಬೇಕು, ರೇಖಾಚಿತ್ರದ ಎಕ್ಸ್ಪ್ಲೇಷನ್ ಬರಿಬೇಕು. ಏನು ಅಂತಂದರೆ, ಎಕ್ಸ್ ಮತ್ತು ವಾಯ್ ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು ಮತ್ತು ವಾಯ್ ಅಕ್ಷದಲ್ಲಿ ಮಾವಿನ ಹಣ್ಣುಗಳನ್ನು, ಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು ಅಳತೆ ಮಾಡಲಾಗುತ್ತದೆ. PQ ಬಜೆಟ್ ರೇಖೆಯಾಗಿದೆ. IC1, IC2, IC3, IC4 ಔದಾಸೀನ ವಕ್ರರೇಖೆಗಳಾಗಿವೆ ಅಂತ ಬರೆದು ನಂತರದಲ್ಲಿ ಏನು ಮಾಡಬೇಕು, ಬಿ ಬಿಂದು ಆದರ್ಶವೇ ಇಲ್ಲ. ಬಿ ಬಿಂದು ಆದರ್ಶವೇ ಇಲ್ಲ. ಏಕೆ ಅಂತಂದರೆ, ಬಿ ಬಿಂದುವಿಗಿಂತ ಎ ಬಿಂದು ಹೆಚ್ಚು ತುಷ್ಟಿಗುಣ ನೀಡುವುದರಿಂದ ಅನುಭೋಗಿ ಎ ಬಿಂದುವನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಜೊತೆಗೆ ಬಿ ಬಿಂದು ಅವನ ಬಜೆಟ್ ರೇಖೆ ಕೆಳಗಿದೆ. ಬಿ ಬಿಂದು ಏನಾಗಿದೆ, ಬಜೆಟ್ ರೇಖೆ ಕೆಳಗಿದೆ. ಹೀಗಾಗಿ ಬಿ ಬಿಂದು ಆದರ್ಶ ಬಿಂದು ಆಗಲಿಕ್ಕೆ ಏನಾಗುವುದಿಲ್ಲ, ಸಾಧ್ಯನೇ ಇಲ್ಲ. ನಂತರದಲ್ಲಿ ಸಿ ಬಿಂದು ಆದರ್ಶವೇ ಇಲ್ಲ. ಯಾಕೆಂದರೆ ಸಿ ಬಿಂದು IC1 ರೇಖೆಯ ಮೇಲೆ ಇರುವುದರಿಂದ ಬಿ ಬಿಂದುವಿನಷ್ಟೇ ಸಿ ಬಿಂದು ಕೂಡ ಏನು ಮಾಡುತ್ತೆ, ತುಷ್ಟಿಗುಣ ಕೊಡುತ್ತೆ. ಆದರೆ ಬಿ ಬಿಂದುವಿಗಿಂತ ಎ ಬಿಂದು ಏನು ಮಾಡುತ್ತೆ, ಹೆಚ್ಚು ತುಷ್ಟಿಗುಣ ಕೊಡುತ್ತೆ. ಆದ್ದರಿಂದ ಅನುಭೋಗಿ ಏನು ಮಾಡ್ತಾನೆ ಅಂದರೆ ಎ ಬಿಂದುವನ್ನು ಆಯ್ಕೆ ಮಾಡ್ಕೊಳ್ತಾನೆ. ಆದ್ದರಿಂದ ಸಿ ಬಿಂದು ಆದರ್ಶ ಬಿಂದು ಅಲ್ಲ. ನಂತರ ಡಿ ಬಿಂದು ಆದರ್ಶವೇ ಇಲ್ಲ. ಯಾಕಿಲ್ಲ ಅಂತಂದರೆ, ಅದು ಅನುಭೋಗ್ಯ ಆದಾಯವನ್ನು ಮೀರಿದ ಬಿಂದು. ಅನುಭೋಗ್ಯ ಆದಾಯ ಅವನ ಬಜೆಟ್ಗಿಂತ ಏನಿದೆ ಅದು ಮೇಲಿದೆ. ನೋಡಿ, ಬಜೆಟ್ ರೇಖೆ ಮೇಲಿದೆ ಡಿ ಬಿಂದು. ಹೀಗಾಗಿ ಈ ಒಂದು ಡಿ ಬಿಂದು ಏನಲ್ಲ, ಆದರ್ಶ ಬಿಂದು ಅಲ್ಲ. ಅವನಿಗೆ ಹೆಚ್ಚು ತುಷ್ಟಿಗುಣ ಕೊಡುತ್ತೆ ಅದು. ಆದರೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವನಿಂದ ಏನಾಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಅವನ ಬಜೆಟ್ ಮೀರಿ ಅವನಿಗೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಏನಾಗೋದಿಲ್ಲ ಅಂದರೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಡಿ ಬಿಂದು ಏನಲ್ಲ, ಅದು ಆದರ್ಶ ಬಿಂದು ಅಲ್ಲ. ಹಾಗಾದರೆ ಈ ಬಿಂದು ಆದರ್ಶವೇ? ಹೌದು, ಎ ಬಿಂದು ಆದರ್ಶ. ಯಾಕು ಅಂತಂದರೆ, ಈ ಒಂದು ಔದಾಸೀನ ವಕ್ರರೇಖೆಯನ್ನು ಬಜೆಟ್ ರೇಖೆ ಏನು ಮಾಡಿದೆ, ಸ್ಪರ್ಶ ಮಾಡಿದೆ. ಔದಾಸೀನ ವಕ್ರರೇಖೆಯನ್ನು ಬಜೆಟ್ ರೇಖೆ ಏನು ಮಾಡಿದೆ, ಸ್ಪರ್ಶ ಮಾಡಿದೆ. ಹೀಗಾಗಿ ಎ ಬಿಂದು ಆದರ್ಶ ಬಿಂದು. ಯಾಕೆಂದರೆ ಅವನ ಬಜೆಟ್ಗೆ ಏನಾಗುತ್ತೆ, ಅದು ಹೊಂದಾಣಿಕೆ ಆಗ್ತೈತಿ. ಇಲ್ಲಿ IC3ನೂ ಆಯ್ಕೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವನಿಗೆ. ಯಾಕಂದರೆ ಅವನು ಬಜೆಟ್ಗಿಂತ ಏನಿದೆ ಅದು ಮೇಲಿದೆ. IC4 ಕೂಡ ಆಯ್ಕೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಅವನ ಬಜೆಟ್ಗಿಂತ ಏನಿದೆ, ಮೇಲಿದೆ. ಬಜೆಟ್ ರೇಖೆ ಮೇಲಿದೆ. ಇನ್ನು ಬಜೆಟ್ ರೇಖೆ ಕೆಳಗೆ ಯಾವುದಿದೆ, IC1 ಇದೆ. ಅದು ಕೂಡ ಏನಂದರೆ ಅವನು ಆಯ್ಕೆ ಮಾಡ್ಕೊಳ್ಳಲ್ಲ. ನಂತರದಲ್ಲಿ ಈ IC2 ಆಯ್ಕೆ ಮಾಡ್ಕೊಳ್ಬೋದು. ಯಾಕಂದರೆ ಅವನ ಬಜೆಟ್ಗೆ ಏನಾಗುತ್ತೆ, ಅದು ಹೊಂದಾಣಿಕೆ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಔದಾಸೀನ ವಕ್ರರೇಖೆಯನ್ನು ಬಜೆಟ್ ರೇಖೆಯು ಸ್ಪರ್ಶಿಸುವ ಬಿಂದುವನ್ನೇ ಅನುಭೋಗ್ಯ ಆದರ್ಶ ಬಿಂದು ಅಂತ ಕರಿತೀವಿ ನಾವು. ಅಂದರೆ ಈ ಬಜೆಟ್ ರೇಖೆಯ ಇಳಿಜಾರು ಮತ್ತು ಔದಾಸೀನ ವಕ್ರರೇಖೆಯ ಇಳಿಜಾರು ಎರಡು ಏನಾಗಿರುತ್ತೆ, ಸಮನಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅನುಭೋಗಿ ಏನು ಮಾಡ್ತಾನೆ ಅಂದರೆ ಆಯ್ಕೆ ಮಾಡ್ಕೋತಾನೆ. ಅಂಥ ಬಿಂದುವನ್ನೇ ನಾವೇನಂತ ಕರಿತೀವಿ ಅಂದರೆ ಅನುಭೋಗ್ಯ ಆದರ್ಶ ಬಿಂದು ಅಂತ ಕರಿತೀವಿ. ಇಷ್ಟು ಬರೆದ್ರೆ ನಿಮ್ಗೆ ಏನು ಮಾಡ್ತಾನೆ ಅಂದರೆ 6 ಅಂಕ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಅನುಭೋಗ್ಯ ಆದರ್ಶ ಆಯ್ಕೆ ಏನು ಅಂತಂದರೆ, ಅವನು ತನ್ನ ಮಿತವಾದ ಆದಾಯದೊಳಗೆ ಯಾವ ರೀತಿಯಾಗಿ ತನ್ನ ಬಯಕೆಗಳನ್ನು ಈಡೇರಿಸ್ಕೊಳ್ತಾನೆ ಅನ್ನೋದನ್ನು ಯಾವುದು ನಮಗೆ ತಿಳಿಸ್ಕೊಡುತ್ತೆ ಅಂದರೆ ಅನುಭೋಗ್ಯ ಆದರ್ಶ ಬಿಂದು ತಿಳಿಸ್ಕೊಡುತ್ತೆ. ಇಷ್ಟೇನೆಂದರೆ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಅನುಭೋಗ್ಯ ಆದರ್ಶ ಆಯ್ಕೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ನಾವು ಬೇಡಿಕೆ ಅಂತ ಬರುತ್ತೆ. ಆ ಕ್ಲಾಸಲ್ಲಿ ಬೇಡಿಕೆ ಅಂದರೆ ಏನು, ಬೇಡಿಕೆಯ ನಿಯಮ ಬರುತ್ತೆ, ಬೇಡಿಕೆ ರೇಖೆಯ ಚಲನಗಳು ಬರುತ್ತೆ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಬರುತ್ತೆ, ಬೇಡಿಕೆ ರೇಖೆಯ ಪಲ್ಲಟಗಳು ಬರುತ್ತೆ. ಅದ್ರ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.